3 ದಿನ 4 ದಿನ ಮುಖ್ಯಮಂತ್ರಿಗಳದ್ದು ಭಾವಚಿತ್ರ ಬರದೇ ಹೋದರೆ ಟಿ ವಿನಲ್ಲಾಗಲಿ ಅಥವಾ ನ್ಯೂಸ್ ಪೇಪರಲ್ಲಿ ಯಾರ್ರೀ ಮುಖ್ಯಮಂತ್ರಿ ಅಂತ ಕೇಳಂತ ಗಾಲ್ಗಡ್ತಲ್ಲಿ ನಾವಿದ್ದೀವಿ. ಮೊದಲಿಗೆ ಇಂದು ಈ ಕಾರ್ಯಕ್ರಮಕ್ಕೆ ರೂಪಿಸಿದಂಥವರು ಬನ್ನಿ ರಘುನಾಥ್ ನಾಯ್ಡು ಅವರೇ, ನಿಮ್ಮದೇ ಹೇಳ್ತಾನೆ. ನನ್ನ ಗುರುಗಳು ನನಗೆ ಚಲನಚಿತ್ರ ಸಂಗೀತ ಸ್ಥಿತ್ಯಂತರಗಳು ಹಾಗೂ ಆ ಒಂದು ವಿಷಯವನ್ನು ಇಟ್ಕೊಂಡು ಕರ್ನಾಟಕ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯದಲ್ಲಿ ನಾನು ಡಿಲೀಟ್ ಮಾಡುವಾಗ ನನಗೆ ಮಾರ್ಗದರ್ಶನ ನೀಡಿ ಇಂದಿನ ಈ ಕಾರ್ಯಕ್ರಮವನ್ನು ರೂಪಿಸಿದಂತಹ ನನ್ನ ಗುರು ಸಮಾನರಾದಂಥ ಮಲ್ಲೇಪುರಂ ಅವರವ್ರನ್ನ ನಾನು ಇಲ್ಲಿ ನೆನೆಸ್ಕೊಳ್ಬೇಕು. ಅವರಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಅವರು ಬರಲಾಗಿಲ್ಲ. ಅವರ ಮಾರ್ಗದರ್ಶನದ ಈ ಒಂದು ಕಾರ್ಯಕ್ರಮದಲ್ಲಿ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರೊಫೆಸರ್ H.T. ಪೋತೆಯವರೇ, ಇವರು ನಿರ್ದೇಶಕರು, ಕನ್ನಡ ಅಧ್ಯಯನ ಕೇಂದ್ರ ಕಲಬುರಗಿ. ಹಾಗೂ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದು ಮಲ್ಲೇಪುರಂ ಅವರು ಹೇಳಿದ್ರು, ಈ ಪುಸ್ತಕವನ್ನು ಈ ರೋಚಕವಾದಂಥ ಕಾದಂಬರಿಯನ್ನು ಬಿಡುಗಡೆ ಮಾಡೋದಕ್ಕೆ ಸೂಕ್ತ ವ್ಯಕ್ತಿ ಕರ್ನಾಟಕದಲ್ಲಿರೋರು ಒಬ್ಬರೇ, ಅದು ಡಾಕ್ಟರ್ D.V. ಗುರುಪ್ರಸಾದ್. ಅವ್ರ ಕೈಲೇ ಮಾಡಿಸಿದ್ರೆ ಇದಕ್ಕೊಂದು ಗೌರವ ಸಲ್ಲುತ್ತೆ ಅಂತ. ನಾನು ಅವರ ದೊಡ್ಡ ಅಭಿಮಾನಿ. ಅವರು ಹಿಂದೆ ವಾರ್ತಾ ಇಲಾಖೆಯಲ್ಲಿದ್ದಾಗ ನಾವೆಲ್ಲ ಸಿನಿಮಾ ಮಾಡಿದಾಗ ಹೋಗಿ ಒಂದಷ್ಟು ತೊಂದರೆಗಳನ್ನೆಲ್ಲ ಹಂಚ್ಕೊಂಡಾಗ ಅವರು ಸಾಹಿತ್ಯ ಪ್ರೇಮಿಗಳಾಗಿರೋದಾಗಿ ಭಾಳಷ್ಟು ನಮಗೆಲ್ಲ ಸಾಕವನ್ನು ಕೊಟ್ಟಂಥವ್ರು. ಅವರ ಕೈನಲ್ಲಿ ಈ ದಿನ ಲೋಕಾರ್ಪಣೆಗೊಂಡಿದೆ. ಹಾಗಾಗಿ ನಾನು ಡಾಕ್ಟರ್ D.V. ಗುರುಪ್ರಸಾದ್ರವರಿಗೆ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸಿ ಒಂದೇ ಒಂದು ನಿಮ್ಮೆಲ್ಲರಲ್ಲಿ ಕ್ಷಮೆ ಕೋರ್ತೇನೆ. ಅವರು ಹೇಳಿದರು, ನಾನು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸಿದ್ಧ, ಆದರೆ ನನಗೆ ಶಾಲು ಹಾಕಬಾರ್ದು, ಪೇಟ ತೊಡಿಸ್ಬಾರ್ದು, ಹೂವಿನ ಹಾರಗಳನ್ನೆಲ್ಲ ಹಾಕಬಾರ್ದು, ಒಂದೇ ಒಂದು ಸಣ್ಣದೊಂದು ಹೂವು ಕೊಟ್ಟರೆ ಸಾಕು ಅಂತ. ಆದರೂ ನಮ್ಮ ಅನ್ನಪೂರ್ಣ ಪಬ್ಲಿಕೇಶನ್ನ ಸುರೇಶ್ರವರು ಕೊನೆಗೂ ಅವ್ರಿಗೆ ಶಾಲೆಯನ್ನು ಓದಿಸಿದ್ದಾರೆ. ಅವರು ಒಂದು ಹೇಳಿದರು, ನಾನು 6 ಗಂಟೆಗೆ ತುರ್ತಾಗಿ ಒಂದು ಕಾರ್ಯಕ್ರಮ ಹೋಗಲೇಬೇಕಿದೆ, ನಾವು 5ಕ್ಕೆ ಪ್ರಾರಂಭ ಮಾಡಿ 6ರೊಳಗೆ ಮುಗಿಸೋದು. ಯಾಕಂದರೆ ಪುಸ್ತಕ ಬಿಡುಗಡೆಗೆ ಇತ್ತೀಚೆಗೆ ಜನ ಬರೋದು ಭಾಳ ಕಡಿಮೆ. ಆದರೂ ನಾನೇನು ಮಾಡಿದೆ, ನಾನು ಸ್ವಲ್ಪ ರಾಜಕೀಯದವರು ಕರೆದ್ರೆ ತುಂಬ ಜನ ಬರ್ತಾರೆ, ಸ್ವಲ್ಪ ಆಸಕ್ತಿ ಇರುವಂಥವ್ರು ಮಾತ್ರ ಕರೆಯೋಣ ಅಂತ 100 ಜನ ಕರೆದಿದ್ದೆ. ಅದರಲ್ಲೂ ಕೆಲವರು ಭಾಳಷ್ಟು ಜನ ಮಿಸ್ ಆಗಿದ್ದಾರೆ. ಅವರೆಲ್ಲರಿಗೂ ಇರೋದ್ರಿಂದ ನಾನು ಸಾಹೇಬ್ರಿಗೆ ಹೇಳಿದ್ದೆ, ಸರ್ ನೀವು ಯಾವಾಗ ಹೋಗ್ಬೇಕು ಅನಿಸುತ್ತೋ ನನಗೆ ದಯಮಾಡಿ ಒಂದು ಸೂಚನೆ ಕೊಡಿ, ತಮ್ಮನ್ನು ಹೃದಯಪೂರ್ವಕವಾಗಿ ನಿಮ್ಮನ್ನು ಕಳಿಸ್ಕೊಡ್ತೀನಿ, ಅದನ್ನು ನೀವು ಬರಲೇಬೇಕು ಅಂಥೇಳಿ ಹಠ ಮಾಡಿದ್ದಕ್ಕೆ ಬಂದಿದ್ದಾರೆ, ಲೋಕಾರ್ಪಣೆ ಮಾಡಿದ್ದಾರೆ. ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಅವರನ್ನು ನಾನು ಕಳಿಸ್ಕೊಟ್ಟು ನನ್ನ ಮಾತನ್ನು ಮುಂದುವರಿಸ್ತೀನಿ. ಯಾಕಂದರೆ ಅವರು ಹೆಂಗೆ ಮಾತು ಕೊಟ್ಟಿದ್ರು ಹಂಗೆ ನಾನು ಮಾತು ಕೊಟ್ಟಿದ್ದೀನಿ, ಅದು ಇಬ್ಬರು ಉಳಿಸ್ಕೊಳ್ಬೇಕು. ಅವ್ರು ಮಾತು ಕೊಟ್ಟು ಬಂದಿದ್ದಾರೆ, ನಾನು ಅವ್ರ ಮಾತು ಕೊಟ್ಟು 6 ಗಂಟೆಗೆ ಕಳಿಸ್ಕೊಡೋದು, ನಮ್ಮ ರಾಜಕೀಯ ಶೈಲಿನಲ್ಲಿ 7 ಗಂಟೆಗೆ ಕಳಿಸ್ಕೊಡ್ತಾ ಇದ್ದೇನೆ. ಹಾಗಾಗಿ ದಯಮಾಡಿ ತುಂಬ ಸಂತೋಷ. ಅದೇ ರೀತಿಯಲ್ಲಿ ಈ ಕೃತಿಯನ್ನು ಕುರಿತು ಮಾತನಾಡಿದಂಥ ನಮ್ಮ CDMನ ಲೇಖಕರು ಹಾಗೂ ಪತ್ರಕರ್ತರು, ನಟರೂ ಆಗಿರುವಂತಹ ಮೈಪಾಲ್ ರೆಡ್ಡಿ ಮುನ್ನೂರವರೇ, ಮುಖ್ಯ ಅತಿಥಿಗಳಾಗಿ ದೊಡ್ಡೇಗೌಡರು ಒಂದು ಸತ್ಯವನ್ನು ಹೇಳಿದ್ರು. ನಾನು ಮೊಟ್ಟ ಮೊದಲ ಕಾದಂಬರಿಯನ್ನು ತೆಗೆದುಕೊಂಡು ಹೋಗಿದ್ದಾಗ ಮುಂದೆ ಮಾಡೋಣ ಅಂತ ಹೇಳಿದ್ರು. ಏನು ಕಾರಣ ಏನೋ ನನಗೆ ಆಶ್ಚರ್ಯ. ಇವತ್ತು ಸರ್ 10,800 ಕಾದಂಬರಿಗಳನ್ನು ನಾನು ಯಾವುದು ತಮಟೆ ಮಾರಿದ್ದೀನಿ. ನನಗೂ ಆಶ್ಚರ್ಯ. 10,800, ಇನ್ನು 200 ಉಳ್ಕೊಂಡಿದೆ. 11,000 ಪ್ರಿಂಟ್ ಮಾಡಿದ್ದೆ ನಾನು. ತದನಂತರ ನಾನು ಬರೆದದ್ದು ಆರತಿ ಅಂತ ಹೆಸರಿಟ್ಟಿದ್ದೆ. ಬಟ್ ನಮ್ಮ ಮಲ್ಲೇಪುರಂಜಿಯವರು ಇಲ್ಲ ಮದನ್ ಪಟೇಲ್ ಇದಕ್ಕೆ ಮಹಾಮಾಯೆ ಅಂತ ಇಡೀ ಚೆನ್ನಾಗಿರುತ್ತೆ ಅಂತೇಳಿ ಮಾರ್ಗದರ್ಶನ ಕೊಟ್ಟರು. ಅದು ನಿಜವಾಗಲೂ ಅದರದ ಬೆನ್ನುಡಿ ಬರೆದಂಥ ನಮ್ಮೆಲ್ಲರ ನೆಚ್ಚಿನ ಬರಗು ರಾಮಚಂದ್ರಪ್ಪರ್ ಅವರು ಬರೀತಾರೆ ಒಂದೆರಡು ಲೈನ್ನಲ್ಲಿ, ಮದನ್ ಪಟೇಲ್ರವ್ರನ್ನ ನಾನು ಹಲವಾರು ದಶಕಗಳಿಂದ ಕಂಡಿದ್ದೆ, ಆದರೆ ಅವರ ನುಡಿ ನಡಿಗೆ ಇದೆಯಲ್ಲ ಅದು ಬಹಳ
ತೀಕ್ಷ್ಣವಾಗಿದೆ, ಕೈಗೆ ಅವ್ರ ಕಾದಂಬರಿ ಎತ್ಕೊಂಡ್ರೆ ಮುಗಿಸೋವರೆಗೂ ನಾನು ಬಿಡಲ್ಲ ಅಂತ. ಅವ್ರನ್ನ ತೊಗೊಂಡೋಗಿ ಕೊಟ್ಟಾಗ ಅವರ ಶ್ರೀಮತಿಯವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು. ಅವ್ರ ಅಣ್ಣವ್ರಿಗೇನೋ ಆರೋಗ್ಯ ಚೆನ್ನಾಗಿರಲಿಲ್ಲ. ಅವರು ಹಾಸ್ಪಿಟಲಲ್ಲಿ ಕೂತಿ ಅದನ್ನು ಓದಿ ನನಗೆ ಬೆನ್ನುಡಿ ಬರ್ಕೊಟ್ರು. ಆಗ ಅವರು ಆ ಬೆನ್ನುಡಿನಲ್ಲಿ ಅದನ್ನು ಬರೆದಿದ್ರು. ಅದು ನಂದಲ್ಲ, ಭಗವಂತ ಕೊಟ್ಟಂಥ ಒಂದು ಕಲೆ. ನಾನು ಸಣ್ಣ ವಯಸ್ಸಿನಲ್ಲಿದ್ದಾಗಲೇ ಇದನ್ನು ಬರವಣಿಗೆ ಪ್ರಾರಂಭ ಮಾಡಬೇಕಿತ್ತು. ಆ ಬರವಣಿಗೆ ಪ್ರಾರಂಭ ಆಗಿದ್ದನ್ನು ನಾನು ಹೇಳಲಿಕ್ಕೆ ಒಂದೆರಡು ಮಾತಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. ಮೊದಲಿಂದ ನಿಮ್ಮೆಲ್ಲರಿಗೂ ಗೊತ್ತಿದೆ ನಾನು ನಡೆದು ಬಂದಿದ್ದಾರೆ. ಅದಕ್ಕೂ ಮುಂಚೆ ಸ್ವಲ್ಪ ತಡವಾಗಿ ಆಗಮಿಸಿದಂತಹ ನನ್ನ ಅತ್ಯಂತ ಆತ್ಮೀಯರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಮಾನ್ಯ ಶ್ರೀ ಆರಾಧ್ಯರವರು ಬಂದಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ನಮ್ಮ 2023ರ ಪದ್ಮನಾಭನಗರ ವಿಧಾನಸಭೆಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಂಥ ಆತ್ಮೀಯ ಗೆಳೆಯರಾದಂಥ ನನ್ನ ರಘುನಾಥ್ ನಾಯ್ಡು ಅವರು ಬಂದಿದ್ದಾರೆ. ನನ್ನ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ನಾನು ಮತ್ತು ಅವರು ಒಂದೇ ದಿನ ನಾವು ಜನ್ಮವನ್ನು ತಾಳಿದ್ದು. ನಮ್ಮ ವೆಂಕಟೇಶ್ ಮೂರ್ತಿಯವರು, ಅವರು ಮಹಾಪೌರರು, ಬೆಂಗಳೂರಿನ ಮೇಯರ್ ಆಗಿದ್ದವರು. ಅವರಿಗೆ ನಾನು ಬರೀ ಫೋನಲ್ಲಿ ಹೇಳಿದ್ದೆ, ಬಂದಿದ್ದಾರೆ, ಭಾಳ ಸಂತೋಷ. ಹಾಗೆ ತುಂಬ ಜನ ಆತ್ಮೀಯರಿದ್ದಾರೆ. ಅವರೆಲ್ಲರ ಹೆಸರುಗಳನ್ನು ಈಗಾಗಲೇ ಹೇಳಿದ್ದಾರೆ. ತಡವಾಗಿ ಬಂದವ್ರದ್ದು ಒಂದಷ್ಟು ಜನರ ಹೆಸರು ಹೇಳಿ. ನಾನು ಈಗಾಗಲೇ ನಂಜುಂಡಸ್ವಾಮಿಯವರು, ವೆಂಕಟರಮಣಪ್ಪ ಅವರು, ರಾಜಶೇಖರ್ ಹತ್ಗುಂದಿ ಅವ್ರ ಬಗ್ಗೆ ನಾನೀಗ ಮಾತಾಡಬೇಕು. ಹೆಚ್ಚು ವಿಷಯ ಇದೆ ಮಾತಾಡೋದು. KG ಲಕ್ಷ್ಮೀನಾರಾಯಣಪ್ಪ ಅವರು, ನೆಡ್ಸಾಲೆ ಪುಟ್ಟಸ್ವಾಮಯ್ಯನವರು, MC ಕುಮಾರ್ ಅವರು, ನಮ್ಮ ಅತ್ಯಂತ ಹಳೆಯ ಮಿತ್ರರಾದಂಥ ಪಾಲ್ನೇತ್ರರವರು, ಜಾಂಬವ M ಗಂಗಾಧರ್ ಅವರು, ಹೀಗೆ ಭಾಳಷ್ಟು ನಮ್ಮ ಶಿವಶಂಕರ್ರವರು, ಹೀಗೆ ತುಂಬ ಜನ ನಮ್ಮ ಎಲ್ಲ ಇದ್ದಾರೆ. ಯಾರ್ದವ್ರ ಹೆಸರು ನಾನು ಬಿಟ್ಟಿದ್ದರೆ ದಯಮಾಡಿ ಕ್ಷಮಿಸಿ ಅಂಥೇಳಿ. ನಾನು ಒಬ್ಬ ಗಾಯನ ಕಲಾವಿದನಾಗಿ, ವಾದ್ಯಗೋಷ್ಠಿ ರಂಗದಿಂದ ಸಂಗೀತ ನಿರ್ದೇಶಕನಾಗಿ, ನಂತರ ಒಬ್ಬ ನಟನಾಗಿ, ಲೇಖಕನಾಗಿದ್ದು, ಇದು ನಡೆದು ಬಂದ ದಾರಿ ಏನಪ್ಪ ಅಂದರೆ, ಭಾಳ ನಮಗೆ ಜವಾಬ್ದಾರಿ ಇರ್ತಿತ್ತು. ಒಂದು 2 ನಿಮಿಷದಲ್ಲಿ ಹೇಳ್ತೀನಿ ಅವಾಗ ಹಿಂದೆ ಹೇಗೆ ವಾದ್ಯಗೋಷ್ಠಿಗಳನ್ನು ನಾವು ಮಾಡ್ತಿದ್ದೋ ಅಂತ. ಆಗ ನಾನು ಅಭಿಲಾಷ ಅಂತ ಒಂದು ವಾದ್ಯಗೋಷ್ಠಿಗೆ ನಿರ್ದೇಶಕ ಆಗಿದ್ದೆ. ಆಗ ವಾದ್ಯಗೋಷ್ಠಿಗಳಿಗೆ ಒಬ್ಬ ಡೈರೆಕ್ಟ್ರ್ ಅಂತ ಇರ್ತಿದ್ರು. ನನ್ನ ಅತಿ ಸಣ್ಣ ವಯಸ್ಸು, ನಾನು ಚಿಕ್ಕ ಹುಡುಗ, 14-15 ವರ್ಷಕ್ಕೆ ನಿರ್ದೇಶಕನ ಮಾಡಿದರು. ಒಂದು ಕಾರ್ಯಕ್ರಮ ನಾವು ಆವಾಗ ಮಾಡಬೇಕಂದ್ರೆ ಸಂಜೆ 6 ಗಂಟೆ ಕಾರ್ಯಕ್ರಮ. ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ 5 ಗಂಟೆಗೆಲ್ಲ ಕಚೇರಿ ಹತ್ರ ಹೋಗಿ ಅಲ್ಲಿ ಹುಡುಗರೆಲ್ಲ ಬಂದಿದ್ದಾರೆ ಅಂತ ಮಾತಾಡಿ ಅಲ್ಲಿಂದ ಜಟ್ಗಾ ಬಂಡಿ ಸ್ಟ್ಯಾಂಡ್ಗೆ ಹೋಗ್ತಿದ್ದೆ. ಇವಾಗೆಲ್ಲ ಮೆಟ್ರೋಗಳು, ಆಟೋಗಳು ಮತ್ತು ದೊಡ್ಡ ದೊಡ್ಡ ಟೆಂಪೋಗಳೆಲ್ಲ ಬಂತು. ಆವಾಗ ಯಾವ ಟೆಂಪೋ ಇರಲಿಲ್ಲ. ಆವಾಗ ನಾವೇನೇ ವಾದ್ಯಗಳನ್ನು ತೆಗೆದುಕೊಂಡು ಹೋಗ್ಬೇಕಂದ್ರೆ ಇದ್ದಿದ್ದೇ ಜಟ್ಗಾ ಬಂಡಿ. ಆ ಜಟ್ಗಾ ಸಾಬಿಗೆ ಎಷ್ಟು ಇದಂದರೆ ಅವನು ಬಹಳ ದಿಮಾಕ್ ಮಾಡೋನು. ಯಾಕಂದರೆ ನಾವು ಬೆಳಿಗ್ಗೆ ಕರ್ಕೊಂಡೋದ್ರೆ ರಾತ್ರಿ ಕರ್ಕೊಂಬರ್ತಿದ್ದ ಅವನ್ನ. ನೈ ಹೋತಾಜಿ ನೈ ಆತ ಅನ್ನ. ನಾವು ಅವನಿಗೇನೋ ಕೈ ಕಾಲು ಹಿಡಿದು ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಬಂದು ಅದಕ್ಕೆ ನಾವು ಎಲ್ಲವನ್ನು ಕಟ್ಟಿ ಆಗಸ್ಟಲ್ಲಿ ಒಂದು 8:30-9 ಗಂಟೆ ಆಗ್ತಿತ್ತು. ಮತ್ತು ಅವನನ್ನು ಮೊದಲು ಕರ್ಕೊಂಡೋಗಿ ಒಂದು ಒಳ್ಳೆ ಕಡೆ ತಿಂಡಿ ತಿನ್ನಿಸ್ದ. ನಂತರ ನಾವೆಲ್ಲ ತಿಂಡಿ ತಿಂದು ಆ ಕಾರ್ಯಕ್ರಮದ ಜಾಗಕ್ಕೆ ಹೋಗಲಿಕ್ಕೆ ಕನಿಷ್ಠ ಒಂದು 3 ಅವರ್ ಆಗ್ತಿತ್ತು. ಯಾಕಂದರೆ ಜಟ್ಕಾ ಗಾಡಿ ಅದೇನು ತುಂಬ ಫಾಸ್ಟಾಗಿ ಹೋಗ್ತಿರಲಿಲ್ಲ. ನಾವು ಅಲ್ಲಿಗೆ ಹೋಗಿ ತಲುಪೋಷ್ಟರಲ್ಲಿ ಒಂದು ಊಟದ ಸಮಯಕ್ಕೆ ಹೋಗ್ತಿದ್ದೆವು. ಹೋಗಿ ಅಲ್ಲೇ ಎಲ್ಲ ಒಂದು ಸ್ವಲ್ಪ ಊಟ ಮಾಡಿ ನಂತರ ವಾದ್ಯಗಳನ್ನೆಲ್ಲ ವೇದಿಕೆ ಮೇಲೆ ಜೋಡಿಸಿ ಕಾಯ್ತಾಯಿದ್ನು. ನಂತರ 6 ಗಂಟೆಗೆ ಕಚೇರಿ ಪ್ರಾರಂಭ, ಸಂಗೀತ ಕಚೇರಿ ಮುಗಿಯುವಾಗ ರಾತ್ರಿ 10 ಆಗ್ತಿತ್ತು, 11 ಆಗ್ತಿತ್ತು. ನಂತರ ಆ ವಾದ್ಯಗಳನ್ನೆಲ್ಲ ಮತ್ತೆ ನಾವು ಜಟ್ಕಾ ಬಂಡಿನಲ್ಲಿ ಕಟ್ಕೊಂಡು ರಾತ್ರಿಯೆಲ್ಲ ಬಂದು ಬೆಳಿಗ್ಗೆ 5 ಗಂಟೆಗೆ ಬಂದು ಇಳೀತದ್ದು. ಅಂದರೆ 24 ಗಂಟೆಗಳ ಕಾಲ ಒಂದು ಕಾರ್ಯಕ್ರಮಕ್ಕೆ ನಾವು ಅಂದಿನ ಕಾಲದಲ್ಲಿ ಕೆಲಸ ಮಾಡ್ತಿದ್ದದ್ದು ನನಗೆ ನೆನಪು. ಅಲ್ಲಿಂದ ನಮ್ಮ ಈ ಒಂದು ಸಂಗೀತ ಇದು ಸಾಕ್ತು. ಮಾಡ್ತಾ 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 ನಮ್ಮ ಕಾರ್ಯಕ್ರಮ ತದನಂತರ ಬಂದಿದ್ದು ಮಗದೊಂದು ನಮ್ಮ ಪಾಲ್ನಾತ್ರ ಅವರಿದ್ದಾರೆ. ಪ್ರಪ್ರಥಮ ಬಾರಿಗೆ ಬಾಲಸುಬ್ರಹ್ಮಣ್ಯಂ ಅವರನ್ನು, ಜೇಸುದಾಸ್ ಅವರನ್ನು ಕನ್ನಡ ಕಹಳೆ ಅಂತೇಳಿ ಒಂದು ಕ್ಯಾಸೆಟ್ ಮಾಡಿ ನಮ್ಮ G. ನಾರಾಯಣ್ ಕುಮಾರ್ ಅವರನ್ನು ನಾನು ಸದಾ ನೆನೆಸ್ಕೋಬೇಕು. ಅವಾಗ ಕೊಡ್ತಾ ಇರಲಿಲ್ಲ. ವಿಧಾನಸೌಧದ ಮೆಟ್ಟಿಲ ಮೇಲೆ ಪ್ರಪ್ರಥಮ ಬಾರಿಗೆ ಆ ಕಾರ್ಯಕ್ರಮ ಮಾಡಿಸಿದಂಥ ಕೀರ್ತಿ ಅವ್ರಿಗೆ ಸಲ್ಲುತ್ತೆ. ಅವರಿಂದ ನಮಗಲ್ಲಿ ಕಾರ್ಯಕ್ರಮ ಮಾಡಿದ ಕೀರ್ತಿ ನಮಗೂ ಸಲ್ಲಬೇಕು. ಇಬ್ಬರು ದಿಗ್ಗಜ ಮಹಾನ್ ಗಾಯಕರನ್ನು ಒಂದೇ ವೇದಿಕೆಯಲ್ಲಿ ನಮ್ಮ ವಾದ್ಯಗೋಷ್ಠಿ ಜೊತೆ ಆಡಿಸಿದ್ದು
ಆಮೇಲೆ ಪಿ ವಿ ಶ್ರೀನಿವಾಸ್, ಇವರಿಬ್ಬರು ಒಟ್ಟಿಗೆ ಬಂದಿದ್ದು. ಯಾರು? ಜೇಸುದಾಸ್ ಮತ್ತು ಇದು. ಇಲ್ಲಿಂದ ನಮ್ಮ ಪ್ರಯಾಣ ಬಂದು 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 ಆಯಿತು, ರಾಜಕೀಯಕ್ಕೆ ಬಂದೆ. ಆಗ ನಾನು 2008-09 ಸರ್ಕಾರ ಅಮೇರಿಕದ ಅಕ್ಕ ಅವರು ಏರ್ಪಡಿಸುವಂತಹ ಅಲ್ಲಿನ ಕರ್ನಾಟಕ ರಾಜ್ಯೋತ್ಸವದಕ್ಕೆ ನನ್ನನ್ನು ಮುಖ್ಯ ಅತಿಥಿಗಳಾಗಿ ಅಮೇರಿಕಕ್ಕೆ ಕಳಿಸಿದ್ರು. ನಮಗೆಲ್ರಿಗೂ ಇದು ಏನಪ್ಪ ಅಂದರೆ ಹೋಗಲಿಕ್ಕೆ ಮದ್ರಾಸ್ಗೆ ಹೋಗಬೇಕಾಗಿತ್ತು. ವೀಸಾ ವೀಸಾ ತೆಗೆದುಕೊಳ್ಳೋಕ್ಕೆ ನಾನು ಮಡ್ರಾಸ್ಗೆ ಹೋದಾಗ ಅಲ್ಲಿ ನನಗೆ ಅತ್ಯಂತ ಆತ್ಮೀಯರಾಗಿದ್ದು ನಮ್ಮ ಕುಮ್ಮಿ ವೀರಭದ್ರಪ್ಪನವರು. ಕುಮ್ಮಿಯವರು ಪರಿಚಯ ಆಯಿತು ಹೀಗೆ ಕಾರ್ಯಕ್ರಮ ಅಲ್ಲಿ, ಮತ್ತು ಅತ್ಯಂತ ಆತ್ಮೀಯರಾಗಿದ್ದು ನಾವು ಆ ಸಂದರ್ಭದಲ್ಲಿ. ಕುಮ್ಮಿಯವರಿಗೆ ಕೊಟ್ಬಿಟ್ರು ವೀಸಾ, ನನಗೆ ಕೊಡಲಿಲ್ಲ. ಸ್ವಲ್ಪ ನಾವು ನಮ್ಮ ಬಾಡಿ ಲ್ಯಾಂಗ್ವೇಜ್ ಹಂಗೆ ಅಲ್ಲಿ ಹೋಗಿ ಸುಮ್ಮನೆ ಸ್ಟೈಲಾಗಿ ನಿಂತೆ. ಅವ್ನು ನೋಡಿದ, ವೈ ಯು ವಾಂಟ್ ಟು ಗೋ ಟು ಅಮೇರಿಕಾ? ಐ ಆಮ್ ಗೋಯಿಂಗ್ ಟು ಪರ್ಫಾರ್ಮ್ ಆ್ಯಸ್ ಎ ಚೀಫ್ ಗೆಸ್ಟ್. ಓಹ್, ಬರೆದು ಬಿಸಾಕ್ಬಿಟ್ಟ, ಕೊಡಲೇ ಇಲ್ಲ ವೀಸಾ. ಆಮೇಲೆ 2ನೇ ಸಲಕ್ಕೆ ಹಾಕ್ದು. 2ನೇ ಸಲ ಹಾಕಿದನು, ಐ ವಿಲ್ ಗಿವ್ ಓನ್ಲಿ 6 months ವೀಸಾ ಅಂತ ಕೊಟ್ಟರು. ಅದನ್ನು ಇಟ್ಕೊಂಡು ನಾನು ಕುಮ್ಮಿಯವರು ಹೋದಾಗ ಅಲ್ಲಿನ ಏನೋ ಕಾರ್ಯಕ್ರಮದ ಆಯೋಜಕರಿದ್ದರು, ಅವರ ಆಯೋಜಕರು ನಮ್ಮಿಬ್ಬರು ಒಂದೇ ರೂಮ್ಗೆ ಹಾಕಿದ್ರು. ಆ ಒಂದು ರೂಮ್ನಲ್ಲಿ ನಾವಿಬ್ಬರು ಇದ್ದಾಗ ಅವರು ಮಲಗ್ತಾನೆ ಇರಲ್ಲ, ತುಂಬ ಬರವಣಿಗೆ ಯಾವಾಗ ನೋಡು ಬರಿತಾಯಿದ್ರು. ನಾನು ಅವ್ರಿಗೆ ಹೆಚ್ಚು ಕಮ್ಮಿ ಬರವಣಿಗೆ ಬಗ್ಗೆ ಮಾತನಾಡಿದೆ. ಅದಕ್ಕೆ ನಿಮಗೇನು ರೀ ಇಷ್ಟೊಂದು ಆಸಕ್ತಿ ಇದೆ, ನೀವ್ಯಾಕೆ ಬರೀಬಾರ್ದು ಅಂತ. ನಾನು ಹೇಳಿದೆ, ನೋಡಿ ಸರ್, ನಾನು ಬರೆಯೋಂಥ ಸಂದರ್ಭದಲ್ಲಿ ನನಗೆ ತುಂಬ ಜವಾಬ್ದಾರಿಗಳಿತ್ತು, ಸಂಸಾರ ಮತ್ತು ನನ್ನ ಜೊತೆ ನನ್ನ ನಂಬ್ಕೊಂಡಿದ್ದಂಥವ್ರದ್ದು, ಬರೆಯೋಕ್ಕಾಗ್ತಿರಲಿಲ್ಲ. ಒಂದಷ್ಟು ಬರೆದಿಟ್ಟಿದ್ದೀನಿ ಸರ್, ಆದರೆ ಹಾಡುಗಳನ್ನು ಬರೆದಿದ್ದೀನಿ ತುಂಬ ಕ್ಯಾಸೆಟ್ಗಳಿಗೆ, ಕತೆ ಕಾದಂಬರಿ ಬರೆದಿಲ್ಲ. ನೀವು ಯಾಕೆ ಬರೀಬಾರ್ದು ಮಾಡಿರಿ. ಆಗ ನಮ್ಮ ರಾಜಶೇಖರ್ ಹತ್ಕುಂದಿಯವರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ. ಅವರು ನನ್ನ ಭಾಳ ಅತ್ಯಂತ ಆತ್ಮೀಯರು. ನಾನು ಡಿಲೀಟ್ ಮಾಡಲಿಕ್ಕಾಗಲಿ ಕಾದಂಬರಿಗಳನ್ನು ಬರೆಯೋದಕ್ಕೆ ಎಲ್ಲದಕ್ಕೂ ಅವರು ಮುಖ್ಯ ಕಾರಣಕರ್ತರು ಅಂತ ನಾನು ತುಂಬು ಹೃದಯದಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೇನೆ. ನನಗೆ ನೀವು ನಿಮ್ಮಲ್ಲಿ ಆ ಶಕ್ತಿ ಇದೆ ಮದನ್ ಪಟೇಲ್ರೇ, ನೀವು ಬರೀರಿ, ನೀವೊಂದು 10 ಪುಟ ನನಗೆ ಕೊಡಿ, ನಾನು ಓದಿ ಹೇಳ್ತೀನಿ. ಮತ್ತು ನೀವು ಯಾಕೆ ಡಿಲೀಟ್ ಮಾಡಬಾರ್ದು, ಯಾರು ಮಾಡದೇ ಇರೋಂಥ ಸಬ್ಜೆಕ್ಟ್ ತೊಗೊಳ್ಳಿ. ನನ್ನದೇ ಆದಂಥ ಅಂದರೆ ನನ್ನ ಅನುಭವದ ಸಬ್ಜೆಕ್ಟ್ ತೊಗೊಂಡು ನಾನು ಮಾಡಿದೆ. ಚಲನಚಿತ್ರ ಸಂಗೀತದ ಸ್ಥಿತ್ಯಂತರಗಳು ಅದು ಒಂದು ಬಹುಶಿಸ್ತೀಯ ಅಧ್ಯಯನ. ಅಂದರೆ ಸಂಗೀತ, ವಾದ್ಯಗೋಷ್ಠಿ, ವಾದ್ಯ ಪರಿಕರಗಳು ಹಾಗೂ ಸ್ಟುಡಿಯೋಗಳು, ಹಿನ್ನೆಲೆ ಗಾಯಕರು, ಸಂಗೀತ ನಿರ್ದೇಶಕರು, ಇದೆಲ್ಲವನ್ನು ಒಳಗೊಂಡಂಥ ಒಂದು ವಿಶೇಷವಾದ ಅಧ್ಯಯನ ಮಾಡಿ. ಸ್ವಲ್ಪ ನೀರು ಕೊಡಿ. ನಂತರ ಅದನ್ನು ಕಳೆದ ಜನವರಿ 18ಕ್ಕೆ ನನಗೆ ಅವಾರ್ಡ್ ಆಯಿತು. ಹೆಚ್ಚು ಮಾತನಾಡಲ್ಲ, ಆದರೆ ಈ ವೇದಿಕೆಯಲ್ಲಿ ಬಂದಾಗ ನಾವು ನಡೆದು ಬಂದ ದಾರಿ ಕೆಲವ್ರಿಗೆ ಗೊತ್ತಿರಲ್ಲ. ಅವ್ರಿಗೆ ಹೇಳಿದೆ ಇಲ್ಲ, ಯಾಕಂದರೆ ಮೊನ್ನೆ ನಾನು ಯಾರ್ದೋ ಒಂದು ಮನೆಗೆ ಹೋಗಿದ್ದೆ, ಒಂದು 10-12 ವರ್ಷದ ಹುಡುಗ, ಡಾಕ್ಟರ್ ರಾಜ್ಕುಮಾರ್ ಅದೊಂದು ಗೀತೆ ಬರ್ತಿದ್ದೆ ಟಿ ವಿನಲ್ಲಿ. ಅಂಕಲ್ ಇವ್ರು ಯಾರು ಅಂತ ನಾನು ಕೇಳ್ದೆ. ಅಂಥ ಕಾಲಘಟ್ಟದಲ್ಲಿದ್ದೀವಿ. 3 ದಿನ 4 ದಿನ ಮುಖ್ಯಮಂತ್ರಿಗಳದ್ದು ಭಾವಚಿತ್ರ ಬರದೇ ಹೋದರೆ ಟಿ ವಿನಲ್ಲಾಗಲಿ ಅಥವಾ ನ್ಯೂಸ್ ಪೇಪರಲ್ಲಿ ಯಾರ್ರೀ ಮುಖ್ಯಮಂತ್ರಿ ಅಂತ ಕೇಳಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಹಾಗಾಗಿ ಕೆಲವೊಮ್ಮೆ ಇಂಥ ಸಂದರ್ಭದಲ್ಲಿ ಇವೆಲ್ಲವನ್ನು ನಾವು ಹೇಳಬೇಕಾಗ್ತದೆ. ಹಾಗಾಗಿ ಅಲ್ಲಿಂದ ನಾನು ಬಂದ ನಂತರ ನಾನು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದು ಮೊಟ್ಟ ಮೊದಲ ಕಾದಂಬರಿ ಇದೇ ನಮ್ಮ ದೊಡ್ಡೇಗೌಡರು. ಅದನ್ನು ನಾವು ಈಗ ಮಾಡೋಕ್ಕಾಗಲ್ಲ ಅಂಥೇಳಿ ಅದನ್ನು ನಿರ್ದಿಷ್ಟವಾಗಿ ಹೇಳಿ ಕಳಿಸಿದ ಮೇಲೆ ಅದು 10,800 ಇವ್ರಿಗೆ ವ್ಯಾಪಾರ ಆಗ್ತಿತ್ತು. ಏನು ಕಾರಣನೇನೋ ಮಾಡಿಲ್ಲ. ಆದರೆ ಇವತ್ತು ಇಲ್ಲಿ ವೇದಿಕೆ ಮೇಲೆ ನನಗೆ ಪ್ರಾಮಿಸ್ ಮಾಡಿದ್ದಾರೆ, ಮುಂದಿನ ಕಾದಂಬರಿ ನಿಮಗಾಗಿ ಒಂದು ವಿಶೇಷವಾಗಿ ಬರೀತೀನಿ. ತುಂಬ ನನಗೆ ಹೆಚ್ಚು ಕಾದಂಬರಿ ಬರೆಯೋದಕ್ಕೆ ಕಾರಣ ಏನಂದರೆ, ನಾವು ಇಡೀ ಸಂಸಾರ ಯುರೋಪ್ ಟೂರ್ಗೆ ಹೋಗಿದ್ದು. ಯುರೋಪ್ ಟೂರಿಂದ ಬರುವಾಗ ಎಲ್ಲ ನಮಗೆ ಕಸ್ಟಮ್ಸಲ್ಲಿ ಎಲ್ಲರೂ ಗೊತ್ತಿರೋರು ಜಾಸ್ತಿ. ಅವರೆಲ್ಲರ ಒಂದು ಸಹಕಾರದಿಂದ ಹೆಚ್ಚು ಕಡಿಮೆ ಒಂದು 100 ಲೀಟ್ರು ವಿಸ್ಕಿ ಬ್ರ್ಯಾಂಡಿ ತೊಗೊಂಬಂದಿದ್ದೆ. 100 ಲೀಟರ್ಸ್ ಒಂದು ವ್ಯಾನ್ನಲ್ಲಿ ತುಂಬ್ಕೊಂಡು ಬಂದು ಮನೇಲಿ ಇಟ್ಟಿದ್ದು. ಬಂದು ಒಂದು 3-4 ತಿಂಗಳಿಗೇ ಲಾಕ್ಡೌನ್ ಆಗೋಯಿತು.
ಆವಾಗ ಏನು ಮಾಡೋದು, ದಿನ ಒಂದು ಬಾಟ್ಲು ಓಪನ್ ಮಾಡೋದು, ಬರೆಯೋದು. ಸುಮಾರು 10-12 ಕಾದಂಬರಿ ಬರೆದಿಟ್ಟಿದ್ದೀನಿ. ಯಾಕಪ್ಪ ಅದನ್ನು ಬಿಡುಗಡೆ ಮಾಡಲಿಲ್ಲ ಅಂದರೆ, ಇವತ್ತು ಓದುಗರ ಕೊರತೆ ಇದೆ. ಮತ್ತು ಒಂದು ಕಾರ್ಯಕ್ರಮನ ರೂಪಿಸಿ ಅದನ್ನು ಪ್ರಿಂಟ್ ಮಾಡಿ ಹೊರತರಬೇಕಾದ್ರೆ ಆಗುವ ಖರ್ಚು ವೆಚ್ಚಗಳೇ ಬರೋದು ಕಷ್ಟ ಇದೆ. ದೊಡ್ಡಗೌಡರು ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಇದಕ್ಕೇನಾದರೂ ಒಂದು ವಿಶೇಷವಾದ ಮಾಡೋಣ. ದೊಡ್ಡಗೌಡ್ರೆ, ನಮ್ಮ ಸರ್ಕಾರದಲ್ಲಿ ಕಳೆದ 10 ವರ್ಷಗಳಿಂದ ಈಚೆಗೆ ನೋಡ್ತೀನಿ, 1998ರಲ್ಲಿ ನನಗೆ ರಾಜ್ಯ ಪ್ರಶಸ್ತಿ ಕೊಡ್ತು ಸರ್ಕಾರ. ನಾವು ಯಾವತ್ತೂ ಕೇಳಿದವರಲ್ಲ, ನಾವೇನು ಪತ್ರ ಕೊಟ್ಟಿರಲಿಲ್ಲ. ನನ್ನ ತಂಗಿ ಮದುವೆ ಮಾಡ್ತಿದ್ದೆ, ನಾನು ಕಾರ್ಡ್ ಹಂಚ್ತಿದ್ದೆ, ಮೈಸೂರಲ್ಲಿದ್ದೆ. 98ರಲ್ಲಿ ಮುದ್ದು ಕೃಷ್ಣ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕರಾಗಿದ್ದರು. ಆಗ್ತಾನೆ ದೊಡ್ಡ ಫೋನ್ ಇತ್ತು ನಮ್ಮ ಹತ್ರ, ಹೊಸದಾಗಿ ಪ್ರಾರಂಭ ಆಗಿದ್ದು. ಫೋನ್ ಬಂತು, ರೇ ನಿಮಗೆ ಸರ್ಕಾರ ಮದನ್ ಪಟೇಲ್ರೇ ರಾಜ್ಯ ಪ್ರಶಸ್ತಿಯನ್ನು ನೀಡ್ತಾ ಇದೆ, ಬಂದು ಸ್ವೀಕಾರ ಮಾಡಬೇಕು. ನಿಮ್ಮೆಲ್ಲ ಬಯೋಡೇಟ ನನಗೆ ಗೊತ್ತಿದೆ, ಇನ್ನೇನಾರು ಇದ್ರೆ ಹೇಳಿ ಅಂದರು. ಇನ್ನೇನು ಸಾರಿ ಏನು ಹೇಳ್ತೀರೋ ಹೇಳಿ ಕೊಡಿ ಅಂತ ಹೇಳಿದೆ. 30ನೇ ತಾರೀಕು ನನಗೆ ಅನೌನ್ಸ್ ಆಯಿತು. 1ನೇ ತಾರೀಕು ನಾನು ಒಂದು ತೊಗೊಂಡೆ. ನಾವು ಯಾವತ್ತೂ ಕೇಳಿದವರಲ್ಲ. ನನಗೆ ಕಿರ್ನಾಲ್ಗೆ ಒಂಚೂರು ಪ್ರಾಬ್ಲಮ್ ಇದೆ. ಹಾಗಾಗಿ ಹೆಚ್ಚು ಮಾತಾಡಲ್ಲ, ಇನ್ನು 1-2 ನಿಮಿಷದಲ್ಲಿ ಮುಗಿಸ್ತೀನಿ. ಅಲ್ಲಿ ನನಗೆ ಕುಮ್ಮಿಯವರು ಪ್ರೋತ್ಸಾಹ ಕೊಟ್ಟಿದ್ದು, ಭಾಳ ಬೆನ್ನೆಲುಬಾಗಿ ನಿಂತು ನನಗೆ ಬರೀಲಿಕ್ಕೆ ಎಲ್ಲ ರೀತಿ ಸಹಕಾರ ಮಾಡಿದವರು ನಮ್ಮ ಡಾಕ್ಟರ್ ರಾಜಶೇಖರ್ ಹತ್ಗುಂದಿ ಅವರು. ನಾನು ಡಿಲೀಟ್ ಮಾಡಬೇಕಾದ್ರೂ ಅವರೇ ನನಗೆ ಬಹುಮುಖ್ಯ ಕಾರಣಕರ್ತರು. ನಂತರ ನನಗೆ ಮಲ್ಲೇಪುರಂಜಿಯವರು ಮಾರ್ಗದರ್ಶಕರು. ಅವರ ಮಾರ್ಗದರ್ಶನದಲ್ಲಿ ನಾನು ಈಗ ಭಾಳಷ್ಟು ಕಾದಂಬರಿ ಬಿಡುಗಡೆ ಮಾಡೋದಿದೆ, ಬರೆದಿಟ್ಟಿದ್ದೀನಿ. ಆದರೆ ನೀವೆಲ್ಲ ಪುಸ್ತಕಗಳನ್ನು ಕೊಂಡು ಓದಿದಾಗ ನಮಗೆ ನಿಜವಾಗ್ಲೂ ಆನಂದ ಆಗುತ್ತೆ. ಇಲ್ಲದೆ ಹೋದರೆ ನಾವು ಪ್ರಿಂಟ್ ಮಾಡಿಸೋದು, ಅದನ್ನು ತಗೊಳ್ಳದೆ ಹೋದರೆ ನಮಗೂ ಕಷ್ಟ, ಪ್ರಕಾಶಕರಿಗೂ ಕಷ್ಟ. ನಮ್ಮ ಉದ್ದೇಶ ಏನಂದರೆ ಅದು ಎಲ್ರಿಗೂ ತಲುಪಬೇಕು, ಅದನ್ನು ಓದಬೇಕು. ಅದರಿಂದ ನಾನು ಯಾರಿಗೆ ಪುಸ್ತಕ ಕೊಡುವಾಗ ಬರೀತೀನಿ, ಪ್ರೀತಿಯಿಂದ ಓದುವ ಕೃಪೆಗಾಗಿ ಅಂಥೇಳಿ. ಇದನ್ನು ಹೇಳ್ಕೊಟ್ಟು ನಮ್ಮ ರಾಜಶೇಖರ್ ಹತ್ಗುಂದಿನೇ. ಹಾಗಾಗಿ ಅವ್ರನ್ನ ನಾನು ಯಾವಾಗಲೂ ನೆನೆಸ್ಕೋತಾ ಇರ್ತೀನಿ. ಹಾಗಾಗಿ ಇದು ನನ್ನ 4ನೇ ಕಾದಂಬರಿ. ಇದು ಒಂದು ವಿಶೇಷವಾಗಿರಲಿ. ಕಾದಂಬರಿ ಅಂದ ತಕ್ಷಣ ಪ್ರೇಮ, ಪ್ರೀತಿ ಅಥವಾ ಯಾವುದಾರ ಒಂದು ಸಾಂಸಾರಿಕ ಅಥವಾ ಸಾಮಾಜಿಕ ಇವನ್ನೆಲ್ಲ ಇರುತ್ತೆ. ನಾವು ಪುನೀತ್ ರಾಜ್ಕುಮಾರ್ ಅವ್ರನ್ನ ದೃಷ್ಟಿನಲ್ಲಿ ಇಟ್ಕೊಂಡು ಇದನ್ನೊಂದು ಸಿನಿಮಾ ಮಾಡಬೇಕು ಅಂತ ಬರೆಯೋಕ್ಕೆ ಬರೆದಿದ್ದು. ನಂತರ ಅವರು ಅಕಾಲ ಮರಣ ಹೊಂದ ನಂತರ ಇದನ್ನು ನಾನು ವೆಬ್ ಸೀರೀಸ್ ಮಾಡೋಣ ಅಂಥೇಳಿ ವೆಬ್ ಸೀರೀಸಾಗಿ ಬರೆದಾಗ ಅದು ಕಾದಂಬರಿ ಆಯಿತು. ಸೊ ಬಹುಶಃ ನಾನು ಇವತ್ತು ಅವರ ಶ್ರೀಮತಿಯವರನ್ನು ನಾನು ಕರೆದೆ. ಅವರು ಕಾರಣಾಂತರದಿಂದ ನಾನು ಮುಂದೊಂದು ಸಲ ಬರ್ತೀನಿ ಅಥವಾ ನನ್ನ ಮನೆಗೆ ತಂದುಕೊಡಿ ಅಂತ ಹೇಳಿದ್ದಾರೆ. ಅವ್ರಿಗೆ ಇದು ಕಾದಂಬರಿನ ನಾಳೆ ನಾಡೋದ್ರಲ್ಲಿ ನಾನು ನಮ್ಮ ಪ್ರಕಾಶರು ಕೊಡ್ತೀವಿ. ಈ ಕಾದಂಬರಿಯ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ನಾನೇ ಬರೆದಿರೋದ್ರಿಂದ ನಾನು ಕಾದಂಬರಿ ಮಾತಾಡೋದು ಎಷ್ಟು ಚೆನ್ನಾಗಿರಲ್ಲ. ನೀವೆಲ್ಲ ತೊಗೊಂಡು ಓದಿ ನಮಗೊಂದೆರಡು ಮಾತು ಹೇಳಿ. ನಮ್ಮಲ್ಲೂ ಪ್ರತಿಯೊಬ್ಬರಿಗೂ ಹಲವಾರು ತಪ್ಪು ಒಪ್ಪುಗಳಿದ್ದೇ ಇರ್ತದೆ. ನನ್ನ ಕಾದಂಬರಿಯ ಬಗ್ಗೆ ನನಗೆ ಬರಗು ರಾಮಚಂದ್ರಪ್ಪ ಅವರು ಬರೆದಂಥದ್ದು ನನಗೆ ಬಹಳ ಖುಷಿಯನ್ನು ಕೊಟ್ಟಿದ್ದು. ಏನಪ್ಪ ಅಂದರೆ ಮದನ್ ಪಟೇಲ್ ಅವರ ಆ ಒಂದು ಶೈಲಿ, ಬರವಣಿಗೆ ಶೈಲಿ ಏನಂದರೆ ಭಾಳ ಚೆನ್ನಾಗಿ ಓದಿಸ್ಕೊಂಡು ಹೋಗುತ್ತೆ ಅನ್ನೋದು. ಆಮೇಲೆ ನನ್ನ ತಮಟೆ ಕಾದಂಬರಿ ಓದಿದಂಥ ಭಾಳಷ್ಟು ಜನ ಹೇಳ್ತಾರೆ, ಕಣ್ಣಿನ ಮುಂದೆ ನಡೀತಾ ಇದೆಯೋ, ನಮ್ಮ ಊರಲ್ಲಿ ನಡೆದಂಥ ಘಟನೆನೋ ಏನೋ ಸರ್, ಆ ರೀತಿ ನಿಮ್ಮ ಎಲ್ಲ ಬರವಣಿಗೆಗಳು ಇದೆ ಅಂಥೇಳಿ. ನಂತರ ಬೆಳಗು ಕಾದಂಬರಿ ಬಗ್ಗೆ ನಮ್ಮ ಸಾಹೇಬರು ಹೇಳಿದ್ರು, ಡಿ ವಿ ಗುರುಪ್ರಸಾದ್ ಅವರು. ಅವ್ರು ಹೇಳಿದ್ದೇನೆಂದರೆ, ಶಿಕ್ಷಣ ಒಬ್ಬ ವ್ಯಕ್ತಿ ಕಾರಣಾಂತರದಿಂದ ಓದ್ಕೊಳ್ಳೋಕ್ಕಾಗದೆ ಹೋದಾಗ ಅವನೊಬ್ಬ ಅನಾಥನಾಗಿರ್ತಾನೆ. ನನ್ನ ಕಥೆಯ ಹೀರೋ ಅವನು 4ನೇ ಕ್ಲಾಸ್ ಓದ್ತಾ ಇರೋವಾಗಲೇ ಅವ್ರ ತಂದೆ ತಾಯಿ ಆ ಕಾಲಕ್ಕೆ ಒಂದು ಆಕ್ಸಿಡೆಂಟಲ್ಲಿ ತೀರ್ಕೊಳ್ತಾರೆ. ಅವನು ಓದಲಿಕ್ಕಾಗಲ್ಲ. ಇಡೀ ಊರಿನಲ್ಲಿ ಇವ್ರು ಕೆಲಸ ಮಾಡ್ಕೊಂಡಿರ್ತಾನೆ. ನಂತರ ದೊಡ್ಡವನಾಗ್ತಾನೆ. ಅವನಿಗೇನಪ್ಪ ಓದೋ ಒಂದು ಆಸೆ ಅಂದರೆ ಏನೇ ಸಿಗಲಿ ಕೈಗೆ, ಒಂದು ವೃತ್ತಪತ್ರಿಕೆ ಮತ್ತೊಂದು, ಅದನ್ನು ಓದುವಂಥ ಪ್ರಯತ್ನ. ಅದನ್ನು ಗಮನಿಸಿದಂಥ ಒಬ್ಬ ವೇಶ್ಯೆ ಮತ್ತು ಒಬ್ಬ ಅಲ್ಲಿನ ಕೆಲಸಗಾರ ಆತನನ್ನು ಕರ್ಕೊಂಡೋಗಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್
ಅಲ್ಲಿ ಅವನಿಗೆ ಓದಿಸಿ ನಂತರ ಮೈಸೂರಿನ ಏನು ಸರ್ ಅದು ಓಪನ್ ಸ್ಕೂಲಿಂಗ್ ನಂತರ ಓಪನ್ ಯೂನಿವರ್ಸಿಟಿನಲ್ಲಿ ಆತ ತನ್ನ ಡಿಗ್ರಿಯನ್ನು ಮುಗಿಸಿ ಅವನಿಗೆ ದೊಡ್ಡ ಆಸೆ ಇರುತ್ತೆ, ಏನಂದರೆ ನಾನು ಶಿಕ್ಷಕ ಆಗಬೇಕು ಅಂತ. ನಂತರ BA ಎಲ್ಲ ಮಾಡಿ ಅವನು ದೊಡ್ಡ ಶಿಕ್ಷಕನಾಗಿ ಅವನೇನು ಮಾಡ್ತಾನೆ, ಅವನ ಥರ ಓದಲಿಕ್ಕೆ ಆಗದೇ ಇರೋಂಥ ಎಷ್ಟೋ ಜನರನ್ನು ಏನೇನೋ ಕಾರಣಕ್ಕೂ ಓದೋಕ್ಕಾಗಿರಲ್ಲ, ದುಡ್ಡಿರಲ್ಲ, ಅಂಥವ್ರನ್ನೆಲ್ಲ ಸೇರಿಸಿ ಅವ್ರಿಗೆ ಶಿಕ್ಷಣ ಕೊಡೋದನ್ನು ಪ್ರಾರಂಭ ಮಾಡ್ತಾನೆ. ಇದು ಸಿನಿಮಾ ಆಗಿದೆ. ಆಲ್ರೆಡಿ ನೀವು ತಮಟೆ ನೋಡಿದ್ದೀರಿ, ತಾವು ಪಾತ್ರ ಮಾಡಿದ್ದೀರಿ. ಈಗ ಬೆಳಗು ರೆಕಾರ್ಡಿಂಗ್ ನಡೀತಾ ಇದೆ. ಇನ್ನೊಂದು ನೆಕ್ಸ್ಟ್ ಮಂತ್ ಹಂಗೆ ಅದನ್ನು ನಾನು ರಿಲೀಸ್ ಮಾಡ್ತೀನಿ. ನಿಮ್ಮ ಪುನೀತ್ ಖಂಡಿತವಾಗಿ ಇದು ಸಿನಿಮಾ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಬರೆದಿದ್ದೆ ಅದು ಸಿನಿಮಾಗೋಸ್ಕರ. ಇದನ್ನು ಭಾಳ ವಿಶೇಷವಾಗಿ ಮಾಡಿದಾಗ ಇದಾಗತ್ತೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ, ತಮ್ಮೆಲ್ಲ, ಅದರಲ್ಲೂ ಸಂಜೆ ಅಂದರೆ ಎಲ್ರಿಗೂ ಅವ್ರವ್ರದ್ದೇ ಆದಂಥ ಕೆಲಸಗಳು ಭಾಳ ಇರುತ್ತೆ. ಅಂಥದ್ರಲ್ಲಿ ನಮ್ಮ ಪ್ರೀತಿ ಕರೆಗೆ ಹೋಗೋದು ಬಂದಿದ್ದಾರೆ. ನಮ್ಮ ಕಾರಾಗೃಹದ ಮಾಜಿ ಸದಸ್ಯರಾಗಿದ್ದಂಥ ಸಹೋದರ ವಿಜಯಕುಮಾರ್ ಬಂದಿದ್ದಾರೆ. ಇನ್ನೂ ಭಾಳಷ್ಟು ಜನ ಬಂದಿದ್ದಾರೆ. ಕುಳಿತುಕೊಳ್ಳೋಕೆ ಕೆಲವ್ರಿಗಾಗದೆ ಅಲ್ಲಿಂದ ಟಾಟಾ ಮಾಡೋದ್ರು. ನಮ್ಮ ವಿಜಯಕುಮಾರ್ ಅವರು ಬಂದಿದ್ದಾರೆ. ಇನ್ನೂ ತುಂಬ ಜನ ನಮ್ಮ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಹೃದಯಪೂರ್ವಕ, ನಮ್ಮ ಮಹಾದೇವ್ ಬಂದಿದ್ದಾರೆ. ಅವರು ನನಗೆ ರೈಫಲ್ ಅಸೋಸಿಯೇಷನ್ಗೆ ಕರ್ಕೊಂಡೋಗಿ, ನಾನು ರೈಫಲ್ ಅಸೋಸಿಯೇಷನ್ನಲ್ಲಿ ಒಂದು 48 ಇದನ್ನು ಮಾಡಿಸಿ, ಆಮೇಲೆ ನನ್ನ ಹತ್ರ ಈಗಲೂ ಒಂದು ಗನ್ ಇದೆಪ್ಪ, ನೀನೇ ಕೊಡಿಸಿದ್ದದು, ಒಂದು ಗನ್ನು ಒಂದು ರಿವಾಲ್ವರು ಕೊಟ್ಟರು. ಆಮೇಲೆ ಇರಲಿ ನಿಮ್ಮ ಹತ್ರ ಅಂತ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ನಮ್ಮ ಮಹಾದೇವ್ ಬಂದಿದ್ದಾರೆ. ಭಾಳಷ್ಟು ಜನ ಇದ್ದಾರೆ, ನಮ್ಮೆಲ್ಲ ಸಹೋದರರು, ದ್ವಾರಕನಾಥ್, ಎಲ್ಲರೂ. ನಾನು ಯಾರ್ದಾರು ಹೆಸರು ಬಿಟ್ಟರೆ ದಯಮಾಡಿ ಕ್ಷಮೆ ಕೋರ್ತೀನಿ. ಹಾಗೆ ನಮ್ಮ ವಸಂತ ಲಕ್ಷ್ಮಿ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಪದ್ಮನಾಭನಗರದ ಮಹಿಳಾ ಅಧ್ಯಕ್ಷೆಯಾಗಿರುವಂತಹ ಪೂರ್ತಿ ಹೆಸರೇನು ಪುಷ್ಪ ಅವರು ಬಂದಿದ್ದಾರೆ. ಕ್ಷಮಿಸಿ, ನಮಗೂ ಈ ಬರೆದು ಹೋಗ್ಬಿಡ್ತೀನಿ ಹೆಸರುಗಳು. ಹಾಗೆ ನಮ್ಮ ಭಾಳಷ್ಟು ಜನ ಬಂದಿದ್ದಾರೆ. ಅವರ ಹೆಸರನ್ನೆಲ್ಲ ನಾನು ಹೇಳಿದ್ದೀನಿ. ಅಧ್ಯಕ್ಷರ ಭಾಷಣ ಆದ ತಕ್ಷಣ ಎಲ್ಲರನ್ನ ನಾನು ಕರೀತೀನಿ, ದಯಮಾಡಿ. ನಮ್ಮ ಡಾಕ್ಟರ್ ವೆಂಕಟೇಶ್ ಬಂದಿದ್ದಾರೆ. ಸರ್ ನೀವೇ. ಅವರ ಮಗ IAS ಅಧಿಕಾರಿಗಳಾಗಿದ್ದರು. ಇವತ್ತು ಸಜ್ಜನರು, ಸಹೃದಯಿಗಳು, ನಮ್ಮ ಕಾಂಗ್ರೆಸ್ಸಿನ ಹಿರಿಯ ನಾಯಕರು. ಚೌಗಲೆ ಅವರು ಬಂದಿದ್ದಾರೆ. ಎಲ್ಲರೂ ಭಾಳಷ್ಟು ಜನ ಬಂದಿದ್ದೀರಿ. ಈಗ ಅಧ್ಯಕ್ಷರ ಆದ ನಂತರ ನೀವೆಲ್ಲ ವೇದಿಕೆ ಮೇಲೆ ಬಂದು ನಮ್ಮ ಈ ಒಂದು ಪುಸ್ತಕವನ್ನು ಸ್ವೀಕಾರ ಮಾಡಿ ಪ್ರೀತಿಯಿಂದ ಅದನ್ನು ಓದಿ ನನಗೆ ದಯಮಾಡಿ 2 ಮಾತು ಹೇಳಿದಾಗ ನನಗೆ ಖುಷಿಯಾಗುತ್ತೆ. ತುಂಬ ಜನರನ್ನು ನಾನು ಕರೆದಿಲ್ಲ. ಅದು ನಾಳೆಯಿಂದ ನಾನು ಬಯಸ್ಕೊಳ್ಳೋಕ್ಕೆ ಶುರು ಆಗುತ್ತೆ. ನಾಳೆಯಿಂದ ಏನಣ್ಣ ನನ್ನನ್ನು ಕರೆದಿಲ್ವ ನೀನು ಅಂತ. ನಮ್ಮ ಶಿವಶಂಕರ್ ಅವರು ಎಲ್ರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ತುಂಬ ವಿಷಯಗಳನ್ನು ಮಾತಾಡಬೇಕು ಅಂದರೆ ಇದು ಮಾತನಾಡೋಂಥ ವೇದಿಕೆ ಎಲ್ಲ. ನೀವೆಲ್ಲ ಬಂದಿರೋರು ನನಗೆ ಆತ್ಮೀಯರು, ನನ್ನ ಬಗ್ಗೆ ನಿಮಗೆಲ್ರಿಗೂ ಗೊತ್ತಿದೆ. ಹಾಗಾಗಿ ನಾನು ಮತ್ತೊಮ್ಮೆ ನನ್ನನ್ನೇ ನಾನು ಹೇಳ್ಕೊಳ್ಳೋದು ಅಥವಾ ನನ್ನದೇ ಆದಂಥ ಟ್ರಂಪೆಟನ್ನು ನಾನು ಬಾರಿಸೋದು ಸರಿ ಇಲ್ಲ ಅಂಥೇಳಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಎಲ್ಲಕ್ಕಿಂತ ಕೊನೆಯದಾಗಿ ನನ್ನ ಗೆಳೆಯ ಸಹೋದರ ಬಸವರಾಜ್ ಪಾಟೀಲ್ ದೆಹಲಿಯಿಂದ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ನನ್ನ ಜೊತೆಗೆ ಹೆಗಲ ಮೇಲೆ ಹೆಗಲು ನಿಂತು ನಮ್ಮ ಮಹೇಶ್ ಗೌಡ ಎಲ್ಲಿದ್ದಾರೆ? ಹೊರಗಿದ್ದಾರೆ. ಮಧ್ಯಾಹ್ನ ನಾವರೆಲ್ಲ ಊಟ ಮಾಡ್ತಿದ್ದೋ. ಸರ್ ಡೊಳ್ಳು ಅವರು ಬಂದಿದ್ದಾರೆ. ಏನಂತೆ ಸರ್ ಅವರು ಒಂದು ಊಟ ಮಾಡಿಸ್ಬೇಡ ಪಾಪ, ಅಲ್ಲಿಂದನೇ ಫೋನ್ಪೇ ಮಾಡಿ ಅವರು. ಮತ್ತು ನಮ್ಮ ಮೂರ್ತಿ ಅಣ್ಣ, ಏನಣ್ಣ ನೀನು ಪುಸ್ತಕ ಬಿಡುಗಡೆ ಆಗ್ತದೆ, ಒಂದು 100 ಬ್ಯಾನರ್ ಹಾಕ್ಬಿಡ್ತೀನಿ ಬೆಂಗಳೂರಿನಲ್ಲಿ. ಮೊದಲು ಕಾರ್ಪೊರೇಷನಿಂದ ನೀನು ತಗೊಳ್ಳದೆ ಹೋದರೆ ನನಗೆ ಬರುತ್ತೆ ನೋಟಿಸ್ಗಳು, ದಯವಿಟ್ಟು ಹಾಕಿ ಅಲ್ಲಿ ತಪ್ಪು ಮಾಡಬೇಡ. ಇಲ್ಲಿ ಸುತ್ತಮುತ್ತ ಒಂದು 2-3 ಬ್ಯಾನರ್ ಹಾಕಪ್ಪ ಸಾಕು ಅಂದೆ. ಪಾಪ ಒಂದು 5-6 ಬ್ಯಾನರ್ ಹಾಕಿದ್ದಾರೆ. ನಮ್ಮ ಮೂರ್ತಿ ಸಹೋದರ ಎಲ್ಲರಿಗೂ ನನ್ನ ಧನ್ಯವಾದ. ನಮ್ಮ ಗೆಳೆಯರು ಇನ್ನೊಬ್ಬರು ಮರ್ತು ಬಿಟ್ಟಿದ್ದೀನಿ. ಬ್ರದರ್ ನಿಮ್ಮ ಪೂರ್ತಿ ಹೆಸರು? ಪ್ರೊಫೆಸರ್ ಚಂದ್ರಪ್ಪ. ಆಮೇಲೆ ಅವರು ವೆಂಕಟರೆಡ್ಡಿ. ದಯಮಾಡಿ ಕ್ಷಮಿಸಿ ಸರ್, ಸ್ವಲ್ಪ ಒತ್ತಡದಲ್ಲಿ ನಾನು ಮರ್ತೋಗ್ತೀನಿ ಹೆಸರು. ವೆಂಕಟರೆಡ್ಡಿ ಅವರು ಬೈದ್ದಾರೆ. ಎಲ್ಲರಿಗೂ ನನ್ನ ಹೃದಯಪೂರ್ವಕ ಮುಂಚೆ ನಾನು ಕಾದಂಬರಿ ಬರೆಯುವಾಗ ರಾತ್ರಿಯೆಲ್ಲ ಕೂತು ತೊಂದರೆ ಕೊಟ್ಟು ನಾನು ಹೇಳಿದ್ರೆ ಪಾಪ ಅವಾಗ ಎದ್ದು ನಮಗೆ ಕಾಫಿ ಬ್ಲಾಕ್ ಕಾಫಿ
ಬ್ಲಾಕ್ ಕಾಫಿ ಅಂದರೆ ವಂದನ. ಒಳ್ಳೆ ಅಡುಗೆ ಮಾಡೋದು ನನ್ನ ಹೆಂಡ್ತಿ, ನನ್ನ ಶ್ರೀಮತಿ ಬಂದಿದ್ದಾಳೆ, ರೇಖಾ. ಇಲ್ಲ ಹೇಳ್ಬೇಕಲ್ಲ, ಶ್ರೀಮತಿ ರೇಖಾ. ನನ್ನ ಹೊಟ್ಟೆ ನೋಡಿದವ್ರಿಗೆಲ್ಲ ಹೇಳೋದು ಇಷ್ಟಪ್ಪ, ಅದರದ್ದು ಕೀರ್ತಿ ನನ್ನ ಹೆಂಡ್ತಿಗೆ ಸಲ್ಲಬೇಕು. ಯಾಕಂದರೆ ತುಂಬ ಒಳ್ಳೆ ಅಡುಗೆ ಮಾಡಾಕ್ತಾಳೆ ಅವಳು. ತಿಂದು ಹೊಟ್ಟೆ ಬರ್ಬಿಟ್ಟಿದ್ದೆ. ಸೊ ಹಾಗಾಗಿ ನನ್ನ ಇಬ್ಬರು ಪುತ್ರಿಯರು ಬಂದಿದ್ದಾರೆ. ನನ್ನ ಮಗ ಬರಬೇಕಾಯ್ತು ಮಯೂರು. ಅವನು ಈ ದಿನ ನಾನು ನಿನ್ನೆ ಬಂದೆ ಆ್ಯಕ್ಚುಲಿ. ನಮ್ಮ ಬೀಗರದು ಷಷ್ಠಿ ಕಾರ್ಯಕ್ರಮ. ಅವನು ಇನ್ನೂ ಹುಬ್ಬಳ್ಳಿಯಲ್ಲಿದ್ದಾನೆ. ಹುಬ್ಬಳ್ಳಿಯಿಂದ ನಮ್ಮ ಇವ್ರು ಬಂದಿದ್ದಾರೆ. ಎಲ್ಲಿ ಅವರು? ದರ್ಗಾ ಅವರು ಪಾಪ ಹುಬ್ಬಳ್ಳಿಯಿಂದನೇ ಬಂದರು. ಅಲ್ಲಿ ನಾನು ಹೇಳಿದ ತಕ್ಷಣ ಇಲ್ಲ ಸರ್, ನಾನು ನಿಮ್ಮ ಜೊತೆಗಿರ್ತೀನಿ ಅಂಥೇಳಿ. ಹಾಗಾಗಿ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ಈಗ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಿಮ್ಮೆಲ್ಲರ ಪ್ರೊಫೆಸರ್ ಎಚ್ ಡಿ ಪೋತೆ ಅವರು ಅಧ್ಯಕ್ಷ ನುಡಿಯನ್ನು ನುಡಿಬೇಕಾಗಿ ಪ್ರಾರ್ಥಿಸ್ತೇನೆ.